ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ. ಷಟ್ಚಕ್ರ ಸಂಚಾರಣಿ ಗ್ರಂಥದ ಅಂತರ್ಗತವಾಗಿರ್ತಕ್ಕಂಥ ಗರ್ಭಿಣಿಯರಿಗೆ ಮಂತ್ರ ಯುಕ್ತ ಗರ್ಭ ಸಂಸ್ಕಾರ. ಇದು ಇವತ್ತು 2ನೇ ತಿಂಗಳು. ಗರ್ಭವತಿಯಾಗಿರ್ತಕ್ಕಂಥ 2ನೇ ತಿಂಗಳಲ್ಲಿ ಇರ್ತಕ್ಕಂಥವರು ಯಾವ ಮಂತ್ರವನ್ನು ಜಪ ಮಾಡಬೇಕು, ಯಾವ ಆಹಾರವನ್ನು ಸ್ವೀಕಾರ ಮಾಡಬೇಕು, ಅದರಿಂದ ಏನು ಲಾಭ ಆಗ್ತದೆ. ಒಂದು. 2ನೇದೇನೆಂದರೆ, ಬೇರೆದವರು ಕೂಡ ಇದನ್ನು ಜಪ ಮಾಡಿದರೆ ಏನಾಗುತ್ತೆ, ಅವ್ರಿಗೇನು ಲಾಭ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಆ ಮಂತ್ರದೊಳಗೆ ಹೋಗೋಣ. ಈ 2ನೇ ತಿಂಗಳು ಹೇಳ್ತಕ್ಕಂಥ ಈ ಅಧಿದೇವತೆ ಯಾರು ಅಂದರೆ ರಾಕಿಣ್ಯೆಂಬ ಅಂತ, ರಾಕಿಣಿ ತಾಯಿ. ಅಲ್ಲಿ ಆಯಮ್ಮ ಯಾವ ಚಕ್ರದಲ್ಲಿ ಇರ್ತಾಳೆ ಅಂದರೆ ಅನಾಹತ ಚಕ್ರದಲ್ಲಿ, ಹೃದಯ ಚಕ್ರದಲ್ಲಿ ಇರ್ತಕ್ಕಂಥವಳು. ಆ ಜಗನ್ಮಾತೆಯ ಆ ಸ್ವರೂಪ ಹೇಗಿರ್ತದೆ, ರಾಕಿಣಿ ಸ್ವರೂಪ ಏನಿರ್ತದೆ ಅಂದರೆ, ಆ ಸ್ವರೂಪ ತಿಳ್ಕೊಳ್ಳೋದು, ಇದರಿಂದ ಏನು ಲಾಭ ಅನ್ನೋದು ಇಂಪಾರ್ಟೆಂಟ್. ಈ ಒಂದು ಮಂತ್ರ ಜಪವನ್ನು ಕೇಳಿದರೆ, ಓದಿದರೆ, ನಿತ್ಯ ಅನುಷ್ಠಾನ ಮಾಡಿದರೆ ಏನಾಗುತ್ತೆ ಅಂದರೆ, ಮೊದಲನೇದು ಅನಾಹತ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. 2ನೇದು ರಕ್ತ ಶುದ್ಧಿ ಆಗುತ್ತೆ. ರಕ್ತ ಶುದ್ಧಿ ಆದರೆ ಏನಾಗುತ್ತೆ ಅಂದರೆ, ದೇಹದಲ್ಲಿರ್ತಕ್ಕಂಥ ಎಲ್ಲ ಕಾಯಿಲೆಗಳು ನಿರ್ಮೂಲ ಆಗ್ತವೆ. ಮತ್ತು BP ಶುಗರು, ಅನೀಮಿಯಾ ಇಂಥ ಕಾಯಿಲೆಗಳು ನಿಧಾನವಾಗಿ ದೂರ ಆಗ್ತಾ ಹೋಗ್ತವೆ. ಇದು ಪ್ರಾಕ್ಟಿಕಲ್ ಆಗಿ ನಾನು ಕೆಲವರಿಗೆ ಹೇಳಿ ಮಾಡಿಸಿ ಇದನ್ನು ನೋಡಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇದನ್ನು ಹೇಳಿದರೆ ಸಾಕು ಅಂಥೇಳಿ ನೀವು ಟ್ಯಾಬ್ಲೆಟ್ ತೊಗೊಳ್ಳೋದನ್ನ ಬಿಡಬಾರ್ದು. ನೀವು ಅವ್ರು ಕೊಟ್ಟಿರೋ ಅವ್ರು ನಿಲ್ಲಿಸ್ತಾರೆ, ನೀವು ಇದನ್ನು ಮಾಡ್ತಾ ಹೋದರೆ ಅವ್ರು ನಿಲ್ಲಿಸ್ಕೊಂತ ಹೋಗ್ತಾರೆ ಡಾಕ್ಟ್ರುಗಳು. ನಾನು ಜಪ ಮಾಡ್ತಿದ್ದೀನಿಲ್ಲ ಅಂಥೇಳಿ ಇದನ್ನು ಬಿಡೋವಂಥ ಟ್ಯಾಬ್ಲೆಟ್ ಬಿಡೋವಂಥದ್ದಿಲ್ಲ. ಹಂಗೆ ಬಿಟ್ಟು ಮಾಡಿದ್ದಾರೆ, ಏನೂ ತೊಂದರೆ ಈಗ ಇಲ್ಲ. ಆದರೆ ಶ್ರದ್ಧಾ ಭಕ್ತಿ ಬಹಳ ಮುಖ್ಯವಾಗಿ ಮಾಡಿದರೆ ಇದು ಎಲ್ಲವೂ ಸಿಗ್ತದೆ. ಮುಖ್ಯವಾಗಿ ತಿಳ್ಕೊಂಡಿದ್ದೀವಿ. ಈ ಮಂತ್ರ ಯಾವುದು ಅನ್ನೋದನ್ನು ನೋಡೋಣ. 2ನೇ ತಿಂಗಳು ಏನು ನೈವೇದ್ಯ ಇಡಬೇಕು ಅಂದರೆ, ತಾಯಿಗೆ ಇಂಪಾರ್ಟೆಂಟ್. ನೈವೇದ್ಯ ಇಲ್ಲದೆ ಯಾವ ದೇವತೆಯೂ ಪೂಜೆ ಮಾಡಬಾರ್ದು. ನೈವೇದ್ಯ ಏನು ಇಡಬೇಕು, ಈ 2ನೇ ತಿಂಗಳು ಮಾಡ್ತಕ್ಕಂಥವರು, ಗರ್ಭಿಣಿಯರು ಎಲ್ಲ ಯಾರೇ ಆಗಲಿ, ಹೆಲ್ತ್ ಈ ರಕ್ತದ ಸಂಬಂಧಿ ಸಮಸ್ಯೆ ಇರ್ತಕ್ಕಂಥವ್ರು, ರಕ್ತ ಚೆನ್ನಾಗಿ ಆಗಬೇಕು ಅನ್ನುವಂಥವ್ರು, ಅವರು ಏನು ಮಾಡಬೇಕು, ಸ್ನಿಗ್ಧಾನ್ನ ಅಂತ ಇಲ್ಲಿ ಸೂಚನೆ ಮಾಡಿದ್ದಾರೆ. ಇದು ಲಲಿತಾ ಸಹಸ್ರನಾಮ ಅಂತರ್ಗತವಾಗಿರ್ತಕ್ಕಂಥದ್ದಾಗಲಿ ಯಾವುದೇ ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ. ಇದು ಸುಲಭವಾಗಿ ಎಲ್ಲರೂ ಹೇಳಿಕೊಳ್ಳುವಂತೆ ಇಲ್ಲಿ ಬೀಜಾಕ್ಷರಗಳು ಯಾವುವು ಇಲ್ಲದೇ ಇಲ್ಲಿ ಹೇಳಿರ್ತಕ್ಕಂಥದ್ದಾಗಿದೆ. ಅಂದು ವಿಶೇಷ. ಸ್ನಿಗ್ಧ ಅಂದರೆ ಜಿಡ್ಡು ಅಂತ. ಜಿಡ್ಡು ಅಂದರೆ ತುಪ್ಪನೇ ಜಿಡ್ಡು. ಈ ತುಪ್ಪ ಅಂದರೆ ಈ ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ತುಪ್ಪಗಳಿಗೆ ತುಪ್ಪ ಅನ್ನೋದಿಲ್ಲ, ಅವಕ್ಕೆ ಕೊಬ್ಬು ಅಂತ ಕರಿತೀವಿ. ಯಾಕಂದರೆ ಅದು ಸಂಸ್ಕಾರ ಆಗದೇ ತಯಾರಾಗಿರ್ತಕ್ಕಂಥ ಒಂದು ತುಪ್ಪದ ಹೆಸರಿನಿಂದ ಕರೆಯಲ್ತಕ್ಕಂಥ ಕೊಬ್ಬದು. ಯಾಕೆ ಅಂದರೆ ಹಾಲನ್ನು ಎಪ್ಪಾಕಿ ಅದರಿಂದ ಮೊಸರು ಮಾಡಿ, ಆ ಮೊಸರನ್ನು ಕಡಿದು ಅದರ ಮೇಲೆ ಬೆಣ್ಣೆ ಬಂದು, ಆ ಬೆಣ್ಣೆಯನ್ನು ಅಗ್ನಿಗೆ ಸಂಸ್ಕಾರ ಮಾಡಿದರೆ ಆವಾಗ ತುಪ್ಪ ಬರ್ತದೆ. ಅದಕ್ಕೆ ತುಪ್ಪ ಅಂತಾರೆ. ಈ ಕಂಪ್ನಿಗಳಲ್ಲಿ ಡಬ್ಬಿಗಳಲ್ಲಿ ತಯಾರು ಮಾಡ್ತಕ್ಕಂಥ ತುಪ್ಪ ಆ ರೀತಿ ತಯಾರು ಮಾಡೋದಿಲ್ಲ. ಅವನ್ನೇನು ಮಾಡ್ತಾರೆ, ಹಾಲು ಬಿಸಿ ಮಾಡ್ತಾರೆ. ಬಿಸಿ ಮಾಡಿ ಅದನ್ನು ತಣ್ಣಗೆ ಕೂಲ್ ಮಾಡ್ತಾರೆ. ಮೇಲೆ ಕೆನೆ ಥರ ಎಲ್ಲ ಬರ್ತದೆ, ಜಿಡ್ಡಿನ ಅಂಶ, ಅದನ್ನು ಸಪ್ರೇಟ್ ತೆಗೆದು ಅದನ್ನು ಡೈರೆಕ್ಟ್ ಕಾಸಿಬಿಡ್ತಾರೆ. ಅಲ್ಲಿ ಹೆಪ್ಪಾಕೋಂಥ ಒಂದು ಕೆಲಸ ಕಡಿಮೆ ಇರ್ತದೆ. ಹಾಗಾಗಿ ಅದು ಪ್ರೋಸೆಸ್ ಕರೆಕ್ಟಾಗಿರೋದಿಲ್ಲ. ಹಾಗಾಗಿ ಅವಕ್ಕೆ ಜಿಡ್ಡು ಅಂತ ಕರಿಬೇಕಾಗತ್ತಾಗಲಿ, ಅವನ ತುಪ್ಪ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವೇ ಸ್ವತಃ ಬೆಣ್ಣೆಯನ್ನು ತೊಗೊಂಡು ತುಪ್ಪ ಮಾಡ್ಕೊಳ್ಳೋದು ಭಾಳ, ತುಪ್ಪ ಅನ್ನ ಸ್ವಲ್ಪ ನೈವೇದ್ಯ ಇಟ್ಟು ತೊಗೊಳ್ಳೋದು ಭಾಳ ಉತ್ತಮ. ಈಗ ಮಂತ್ರಕ್ಕೆ ನೇರವಾಗಿ ಪ್ರಾರಂಭ ಮಾಡೋಣ. ಶ್ರೀ ರಾಕಿಣ್ಯೆಂಬ ಧ್ಯಾನ ಶ್ಲೋಕ. ಆ ತಾಯಿ ಹೇಗಿರ್ತಾಳೆ ಅಂತ ವರ್ಣನೆ ಮಾಡ್ತಿದ್ದಾನೆ, ವರ್ಣನೆ ಮಾಡ್ತಾ ಇದ್ದಾರೆ. ಅದು ನಾನು ಒಂದ್ಸಲ ಹೇಳಿಬಿಡ್ತೀನಿ ನಿಮಗೆ. ಹೇಳಿದರೆ ನಿಮಗೆ ಶ್ಲೋಕ ಬೇಗ ಅರ್ಥ ಆಗುತ್ತೆ. ಆ ಜಗನ್ಮಾತೆ 2 ಶಿರಸ್ಸುಗಳನ್ನು ಉಳ್ಳಂತಹ ಜಗನ್ಮಾತೆ. 4 ಕೈಗಳಿರ್ತವೆ. 4 ಕೈಗಳಲ್ಲಿ ಏನಿರ್ತದೆ, ಅಕ್ಷಮಾಲೆ ಅಂದರೆ ಜಪಮಾಲೆ ಇರ್ತದೆ, ಶೂಲ ಇರ್ತದೆ, ಕಪಾಲ ಇರ್ತದೆ, ಡಮರುಗ ಇರ್ತದೆ. ಇವನ್ನು ಧರಿಸಿ ಭಕ್ತರಿಗೆ ಇಚ್ಛಿಸಿದ ಫಲವನ್ನು ಕೊಡ್ತಕ್ಕಂಥ, ಏನು ಬಯಸ್ತಾರೋ ಅದನ್ನು ಕೊಡ್ತಕ್ಕಂಥ ಒಂದು ಕೃಪಾಳುವಾಗಿರ್ತಕ್ಕಂಥ
ಈ ಜಗನ್ಮಾತೆಗೆ ಸ್ನಿಗ್ಧ ಅನ್ನ ಅಂದರೆ ತುಪ್ಪದ ಅನ್ನ ಬಹಳಷ್ಟು ಪ್ರಿಯವಾಗಿರ್ತಕ್ಕಂಥದ್ದು. ಕಾಳರಾತ್ರ್ಯಾದಿ ಪರಿವಾರದೊಂದಿಗೆ ಇರ್ತಕ್ಕಂಥ ಈ ದೇವತೆ ವೀರವಂದ್ಯಳು, ಪ್ರಕಾಶಮಾನವಾಗಿರ್ತಕ್ಕಂತಹ ಜಗನ್ಮಾತೆಗೆ ನಮಸ್ಕಾರ ಮಾಡ್ತೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲ ರಹಸ್ಯ ಮುಂದೆ ಆ 12 ದಳಗಳಂದ್ರೇನು, ಆ ದಳಗಳಿರ್ತಕ್ಕಂಥ ಅಕ್ಷರಗಳನ್ನು ಕೂಡ ತಿಳಿಯೋಣ. ಶ್ರೀ ರಾಕಿಣ್ಯಂಬ ಧ್ಯಾನ ಶ್ಲೋಕ. ಹೃತ್ಪದ್ಮೆ ಭಾನುಪತ್ರೆ ದ್ವಿವದನ ಲಸಿತಾಂ ದಂಶ್ರೇಣೀಂ ಶ್ಯಾಮವರ್ಣಾಂ ಅಕ್ಷಮಾಲಾಂ ಕಪಾಲಂ ಡಮರುಮಪಿ ಭುಜೈರ್ಧಾರಯಂತೀಂ ತ್ರಿನೇತ್ರಾಂ 3 ಕಣ್ಣಗಳು ಇರ್ತವೆ. ರಕ್ತಸ್ಥಾಂ ಕಾಲರಾತ್ರಿ ಪ್ರಭೃತಿ ಪರಿವೃತಾಂ ಸ್ನಿಗ್ಧ ಭಕ್ತೈಕಸಕ್ತಾಂ ಶ್ರೀಮದ್ವೀರೇಂದ್ರವಂದ್ಯಾಂ ಅಭಿಮತ ಫಲದಾಂ ರಾಕಿಣೀಂ ಭಾವಯಾಮಃ. ಶ್ರೀಮಾತ್ರೇ ನಮಃ. ಶ್ರೀ ಅನಾಹತಾಬ್ಜನಿಲಯಾಯೈ ನಮಃ. ಶ್ರೀ ಶ್ಯಾಮಾಭಾಯೈ ನಮಃ. ಶ್ರೀ ವದನದ್ವಯಾಯೈ ನಮಃ. ಶ್ರೀ ದಂಷ್ಟ್ರೋಜ್ವಲಾಯೈ ನಮಃ. ಶ್ರೀ ಅಕ್ಷಮಾಲಾದಿಧರಾಯೈ ನಮಃ. ಶ್ರೀ ರುಧಿರಸಂಸ್ಥಿತಾಯೈ ನಮಃ. ಶ್ರೀ ಕಾಲರಾತ್ರ್ಯಾದಿ ಶಕ್ತ್ಯೌಘವೃತಾಯೈ ನಮಃ. ಶ್ರೀ ಸ್ನಿಗ್ಧೌದನಪ್ರಿಯಾಯೈ ನಮಃ. ಶ್ರೀ ಮಹಾವೀರೇಂದ್ರವರದಾಯೈ ನಮಃ. ಶ್ರೀ ರಾಕಿಣ್ಯಂಬಾ ಸ್ವರೂಪಿಣ್ಯೈ ನಮಃ. ಶ್ರೀಮಾತ್ರೇ ನಮಃ. ಇದು ಶ್ರೀಮಾತ್ರೇ ನಮಃ ಎಂದು ಸಂಪುಟಿ ಮಾಡ, ಮೊದಲು ಶ್ರೀಮಾತ್ರೇ ನಮಃ, ಕೊನೆಗೆ ಶ್ರೀಮಾತ್ರೇ ನಮಃ. ಆ ಅನಾಹತಾಜ್ಜನಿಲಯ ಅಂತ ಲಲಿತಾ ಸಹಸ್ರನಾಮ ಶ್ಲೋಕ ಬರ್ತದೆ, ಅದರ ನಾಮಗಳನ್ನು ಇಲ್ಲಿಟ್ಟು ಇದನ್ನು ಸ್ತುತಿ ಮಾಡಿದರೆ ಆ ಅನಾಹತ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ, ರಕ್ತ ಶುದ್ಧಿ ಆಗುತ್ತೆ. ಮತ್ತೊಂದೇನು ಅಂದರೆ ಇಲ್ಲಿ ರುಧಿರ ಸ್ಥಿತಾಯೇ ನಮಃ ಅಂತ ಪಾಠಾಂತರಗಳನ್ನು ನೋಡ್ತೇವೆ. ಆ್ಯಕ್ಚುಲಿ ರುಧಿರ ಸಂಸ್ಥಿತಾಯೇ ನಮಃ ಸರಿಯಾದ ಒಂದು ಪಾಠ. ಎಲ್ಲಿ ನಾವು ಕೆಲವೊಂದು ನೋಡಿದ್ದೀವಿ ರುಧಿರ ಸ್ಥಿತಾಯ ಅಂತಿದೆ, ಅದು ರುಧಿರ ಸಂಸ್ಥಾಯ ನಮಃ ಅಂತ ನೀವು ಮಾಡಿಕೊಳ್ಬೇಕು. ಮತ್ತು ಇಷ್ಟು ನಾಮಗಳನ್ನು ಹೇಳಿ ಈ ನಾಮಗಳನ್ನ ಹೇಳಿದ ಮೇಲೆ ಏನು ಮಾಡಬೇಕು ಅಂದರೆ 108 ಸಲ ಓಂ ರುಧಿರ ಸಂಸ್ಥಿತಾಯೈ ನಮಃ ಅಂತ ಸಮಾಧಾನವಾಗಿ ಪ್ರಶಾಂತವಾಗಿ ಜಪ ಮಾಡಬೇಕು. ಜಪ ಮಾಡಿದ ಮೇಲೆ ಓಂ ರುಧಿರ ಸಂಸ್ಥಿತಾಯೈ ನಮಃ ಈ ಮಂತ್ರದ ಅರ್ಥ ತಿಳ್ಕೊಳ್ಳೋದು. ರುಧಿರ ಅಂದರೆ ರಕ್ತ, ಸಂಸ್ಥಿತ ಸಮ್ಯಕ್ ಸ್ಥಿತ ಸರಿಯಾಗಿ ಅದನ್ನು ಇಡ್ತಕ್ಕಂಥವಳು ಅಂತ. ಬ್ಲಡ್ ಏನಾರ ಏರುಪೇರಿದ್ರೆ ಅದೆಲ್ಲವೂ ಬಿಳಿ ಕಣಗಳು ಕಡಿಮೆ ಇದ್ದಾವೆ, ಕೆಂಪು ಕಣಗಳು ಕಡಿಮೆ ಇದ್ದಾವೆ, ಇದು ಎಲ್ಲವೂ ವ್ಯತ್ಯಾಸ. ಒಂದೊಂದು ಕಾಯಿಲೆ ವಿಚಿತ್ರ ಇರ್ತಾವಲ್ಲ, ಎಲ್ಲವಕ್ಕೂ ರಕ್ತ ಕಾರಣ ಆಗಿರ್ತದೆ. ರಕ್ತವನ್ನು ಶುದ್ಧಿ ಮಾಡ್ತದೆ. ಗರ್ಭಿಣಿಯ ಮಗು ಏನಿರ್ತದಲ್ಲ, 2ನೇ ತಿಂಗಳು ಆ ಭ್ರೂಣ ಏನಿರ್ತದೆ, ಫಸ್ಟ್ ತಿಂಗಳಲ್ಲಿ ಚರ್ಮ ಆಗಿರ್ತದೆ, 2ನೇ ತಿಂಗಳಲ್ಲಿ ರಕ್ತ ವೃದ್ಧಿ ಆಗ್ತದೆ ಅನ್ನುವಂಥದ್ದು ಮೂಲ ಇಲ್ಲಿ ತಿಳ್ಕೊಳ್ಳುವಂಥದ್ದು. ಇದು 108 ಸಲ ಜಪ ಆದಮೇಲೆ ಒಂದು ಸಲ ಭಾವನೆ ಮಾಡಬೇಕು. ಹೀಗೆ ಈ ಹೃದಯ ಚಕ್ರದಿಂದ ಅನಾಹತದಿಂದ ಎಲ್ಲ ಆ ಶಕ್ತಿ ಪ್ರಸಾರಗೊಂಡು ದೇಹದಲ್ಲಿರ್ತಕ್ಕಂಥ ಎಲ್ಲ ರಕ್ತವನ್ನು ಶುದ್ಧಿ ಮಾಡ್ತದೆ ಅಂತ ಭಾವನೆ ಮಾಡಬೇಕು. 1-2 ನಿಮಿಷ 3 ನಿಮಿಷ ನಿಮಗೆ ಸಾಧ್ಯವಾದಷ್ಟು ಧ್ಯಾನ ಮಾಡಿ ಆ ಆನಂದವಾಗಿ ಹ್ಯಾಪಿಯಾಗಿ ಸುಮ್ಮನಿರ್ಬೇಕು. ಇಷ್ಟೇ, ಮತ್ತೆ ಚಿಂತೆ ಮಾಡೋಕ್ಕೆ ಹೋಗಬಾರ್ದು, ಆರಾಮಾಗಿರಬೇಕು. ಇಷ್ಟು ಮಾಡಿದರೆ ಸಾಕು. ಇದು ಈ ಒಂದು ಕೆಲಸವನ್ನು ಮಾಡ್ತದೆ. ಮತ್ತು ಈ 12 ದಳಗಳು ಅಂತ ಹೇಳಿದಾರಲ್ಲ, ಅವು ಯಾವುವು ಅಂತ ಕೇಳಿದರೆ ಅವು ದಳಗಳ ದಳಗಳು ಅಂದರೆ ದಳಗಳಲ್ಲ, ಅವು ದಳಗಳ ಒಂದೊಂದು ದೇವತೆ. ಅದು ಆ 12 ದಳಗಳ ಮಧ್ಯೆ ಇರ್ತಕ್ಕಂಥದ್ದು ರಾಕಿಣಿ ದೇವಿ. ಆ ದೇವಿಯ 12 ದಳಗಳಲ್ಲಿ 12 ದೇವತೆಗಳಿದ್ದಾರೆ. ಅವ್ರು ಯಾರು ಅಂದರೆ ಸರಿಯಾಗಿ ಗಮನಿಸ್ರಿ. ಶ್ರೀ ಕಾಳರಾತ್ರೈ ನಮಃ. ಶ್ರೀ ಖಾತೀತಾಯೈ ನಮಃ. ಶ್ರೀ ಗಾಯತ್ರ್ಯೈ ನಮಃ. ಶ್ರೀ ಘಂಟಾಧಾರಿಣ್ಯೈ ನಮಃ. ಶ್ರೀ ನ್ಯಾಮಿನ್ಯೈ ನಮಃ. ಶ್ರೀ ಚಂದ್ರಾಯೈ ನಮಃ. ಶ್ರೀ ಛಾಯಾಯೈ ನಮಃ. ಶ್ರೀ ಜಯಾಯೈ ನಮಃ. ಶ್ರೀ ಝಂಕಾರ್ಯೈ ನಮಃ. ಶ್ರೀ ಜ್ಞಾನರೂಪಾಯೈ ನಮಃ. ಶ್ರೀ
ಟಂಕಹಸ್ತಾಯೈ ನಮಃ, ಶ್ರೀ ಠಂಕಾರಿಣ್ಯೈ ನಮಃ. ಇವು 12 ನಾಮಗಳು. ಇದರಲ್ಲಿ ವಿಶೇಷ ಏನು ಗೊತ್ತಾ? ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ. ಈ 12 ಅಕ್ಷರಗಳು. ಈ 12 ಅಕ್ಷರಗಳೇ 12 ದಳಗಳು. ಇವನ್ನ ಈಗ ಅನ್ಯ ಜಾತಿಯರು ಇರ್ತಕ್ಕಂಥವ್ರು, ಕೆಲವರು ಮತಸ್ಥರು ಇರ್ತಾರೆ, ನಾವು ಅಂಥವರು ಕೇವಲ ಕ ಖ ವರ್ಣಗಳಲ್ಲಿ ಲಿಪಿ ಗೊತ್ತಿದೆಯಲ್ಲ, ಕ ಖ ಗ ಘ ಞ ಚ ಛ ಜ ಝ ಞ ಟ ಠ. ಈ ಇಷ್ಟು 12 ಅಕ್ಷರಗಳನ್ನು ಸ್ತುತಿ ಮಾಡಿದರೂ ರಕ್ತ ಶುದ್ಧಿ ಆಗುತ್ತೆ. ಇದು ವಿಶೇಷವಾಗಿರ್ತಕ್ಕಂಥದ್ದು. ನೈವೇದ್ಯ ಸ್ನಿಗ್ಧಾನ ಇಷ್ಟು ಮಾಡಿದರೆ ಆ ದೇವಿಯ ಕೃಪೆಯಿಂದ ಎಲ್ಲ ಸಮಸ್ಯೆಗಳು, ಎಲ್ಲ ಆರೋಗ್ಯ ಸಮಸ್ಯೆಗಳು ಕ್ಲಿಯರ್ ಆಗ್ತವೆ. ಇದ್ರ ಜೊತೆಗೆ ಏನಾದರೂ ನಿಮಗೆ ನಾನು ಇದು ಪ್ರತಿ ತಿಂಗಳು 10ನೇ ತಾರೀಕಿನಿಂದ ಒಂದು ಕ್ಲಾಸ್ ಮಾಡ್ತಾಯಿದ್ದೆ, 1 ತಿಂಗಳ ಪರ್ಯಂತ. ಆ ಗರ್ಭಿಣಿಯ ಸ್ತ್ರೀಯರಿಗೆ ಹೆಲ್ತ್ ಪ್ರಾಬ್ಲಮ್ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಯಾರು ಇಷ್ಟ ಇದ್ದವರು ನೀವು ನನಗೆ ಕಾಲ್ ಮಾಡಿ ಈ ಒಂದು ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಪ್ರತಿ ತಿಂಗಳ ಎಷ್ಟು ಜನಕ್ಕಾಗುತ್ತೋ ಅಷ್ಟೇ ಜನಕ್ಕೆ ನಾನು ಪ್ರತಿ ತಿಂಗಳ ಒಂದು ಟೀಚ್ ಮಾಡ್ತೀನಿ. ಇದ್ರ ಬಗ್ಗೆ ಮಂತ್ರ ಹೇಳೋದಾಗಲಿ, ಇದರ ಅರ್ಥ, ಇದ್ರ ಒಳಗಿರ್ತಕ್ಕಂಥ ರಹಸ್ಯವನ್ನು ಕೂಡ ನಾನು ವಿವರಣೆ ಆಗಿ ಅದು ಹೇಳ್ತಾ, ಅದು ಒಂದು ಹೇಗೆ ಅದು ಮಾಡಿದರೆ ಎಷ್ಟು ಸೂಕ್ತ ಆಗುತ್ತೆ, ಧ್ಯಾನ ಮಾಡ್ತಕ್ಕಂಥದ್ದು ಎಲ್ಲದನ್ನು ಕೂಡ ಹೇಳ್ಕೊಡ್ತೇನೆ. ಆಸಕ್ತರು ಕಾಲ್ ಮಾಡ್ಬೋದು. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.